ಮೊನ್ನೆ ರಾಮಲಿಂಗಾರೆಡ್ಡಿ, ಆಚೆ ಮುನ್ನೆ ಕೆಎಚ್ ಮುನಿಯಪ್ಪ, ಇವತ್ತು ಕೃಷ್ಣ ಭೈರೇಗೌಡ. ಡಿಕೆ ಸಂಪುಟದಲ್ಲಿ ಇನ್ನೂ ಮುಗಿದಿಲ್ಲ ಖಾತೆ ಕ್ಯಾತೆ. ಡಿಕೆ ಸಂಪುಟದಲ್ಲಿ ಎಲ್ಲವೂ ಸರಿ ಆಯ್ತಾ ಕೇಳಿದ್ರೆ ಇಲ್ಲ. ರೆಡ್ಡಿ ಬೆನ್ನಲ್ಲೇ ಗೌಡ ಮುನಿಸಿನ ಪರ್ವ ಮುಂದುವರಿಕೆ. ಬಿಡಿಎ ಇಲ್ದಿದ್ರೆ ನಗರಾಭಿವೃದ್ಧಿ ಖಾತೆನೇ ಬೇಡ, ಉಪ್ಪಿನಕಾಯಿ ಇಲ್ದಿದ್ರೆ ದಾಲು ಊಟ ಬೇಡ ಅಂದಂಗಾಯ್ತು. ಹೈಕಮಾಂಡ್ಗೆ ಭೈರೇಗೌಡ ಖಡಕ್ ಸಂದೇಶ. ಖಾತೆ ಬದಲಾವಣೆಯ ಬಗ್ಗೆ ಭೈರೇಗೌಡ ಅಸಮಾಧಾನ. ನನಗೆ ಯಾಕೆ ತಾರತಮ್ಯ ಎಂದು ಕೃಷ್ಣ ಭೈರೇಗೌಡ ಪ್ರಶ್ನೆ. ಅಪೂರ್ಣ ಖಾತೆಗೆ ಒಪ್ಪದ ಮಿನಿಸ್ಟರ್ ಕೃಷ್ಣ ಭೈರೇಗೌಡ. ಅನ್ನನೂ ಕೊಟ್ರಿ, ಸಾಂಬಾರು ಕೊಟ್ರಿ, ಪಕ್ಕದಲ್ಲಿ ಉಪ್ಪಿನಕಾಯಿ ಇಡೋದಕ್ಕೆ ಯಾಕೆ ಮರ್ತ್ರಿ? ಇದೊಂದು ಪರಿಪೂರ್ಣವಲ್ಲದ ಊಟ, ಅಪರಿಪೂರ್ಣ. ಭೈರೇಗೌಡರಿಗೆ ನೀವು ನಗರಾಭಿವೃದ್ಧಿ ಕೊಟ್ಟಿದ್ದೀರಿ, ಆದರೆ ಆ ನಗರಾಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬಿಡಿಎ ಅನ್ನೋ ಒಂದು ಕೊಂಡಿ ಇತ್ತಲ್ಲ, ಅದನ್ನ ಯಾಕೆ ಕಟ್ ಮಾಡಿಕೊಟ್ರಿ? ಚೆನ್ನಾಗಿರೋದಿಲ್ಲ ಅದು. ನನಗೆ ಯಾಕೆ ಈ ಡಿಸ್ಕ್ರಿಮಿನೇಷನ್? ವೈ ದಿಸ್ ತಾರತಮ್ಯ? ಭೈರೇಗೌಡರು ಪ್ರಶ್ನೆ. ಅಪೂರ್ಣ ಖಾತೆಗೆ ಒಪ್ಪದ ಮಿನಿಸ್ಟರ್ ಭೈರೇಗೌಡರು. ರಾಮಲಿಂಗಾರೆಡ್ಡಿ, ರಾಜಿಲಿಂಗಾರೆಡ್ಡಿ ಆದರೂ ಒಪ್ಕೊಂಡ್ವಿ. ಕೆಎಚ್ ಮುನಿಯಪ್ಪ, ಸಂಧಾನ ಅಪ್ಪ ಆದರೂ ಅದು ಒಪ್ಕೊಂಡ್ವಿ. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಎಲ್ಲವೂ ಸರಿಯಾಯಿತು, ಇನ್ನೇನು ಸುಸೂತ್ರವಾಗಿ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ಮತ್ತೊಂದು ಬಾಂಬ್ ಸ್ಫೋಟ. ಮೊನ್ನೆ ಪ್ರೈವೇಟ್ ಹೋಟೆಲ್ನಲ್ಲಿ ನಡೆದಿದ್ದ ಸಂಧಾನ ಸಭೆ. ಸುರ್ಜೇವಾಲಾ ಮುಂದೆಯೇ ಭೈರೇಗೌಡ ಅಸಮಾಧಾನ. ರಾಮಲಿಂಗಾರೆಡ್ಡಿ ಅವರಿಗೆ ಬೇಕಿದ್ರೆ ಖಾತೆ ಕೊಡಿ, ಗೊಂದಲ ಬಗೆಹರಿಯುವವರೆಗೂ ಅಧಿಕಾರ ಸ್ವೀಕರಿಸಲ್ಲ. ಅಧಿಕಾರ ಸ್ವೀಕರಿಸದೆ ಇರಲು ಕೃಷ್ಣ ಭೈರೇಗೌಡ ನಿರ್ಧಾರ. ಬಿಡಿಎ, ಬಿಎಂಆರ್ಡಿಎ ಸೇರಿಸಿ ಇಲಾಖೆ ನೀಡೋದಕ್ಕೆ ಕೃಷ್ಣ ಭೈರೇಗೌಡ ಪಟ್ಟು. ಹೈಕಮಾಂಡ್ ಆದೇಶಕ್ಕೆ ಕಾಯುತ್ತಿರುವ ಕೃಷ್ಣ ಭೈರೇಗೌಡ. ಮೊನ್ನೆ ಸುರ್ಜೇವಾಲಾ ಸಮ್ಮುಖದಲ್ಲೊಂದು ಖಾಸಗಿ ಹೋಟೆಲ್ನಲ್ಲೊಂದು ಸಂಧಾನ ಸಭೆ ಆಗುತ್ತೆ. ಆ ಸಂದರ್ಭದಲ್ಲಿ ಈಗ ರಾಮಲಿಂಗಾರೆಡ್ಡಿ ಅವರ ಬೇಡಿಕೆ ಮತ್ತು ಅಪೇಕ್ಷೆ ಏನಾಗಿತ್ತು? ನನಗೆ ನಗರಾಭಿವೃದ್ಧಿ ಇಲಾಖೆಯನ್ನು ಕೊಡಬೇಕು ಅಂತ. ಆ ತರಹದ್ದೊಂದು ಗೊಂದಲಕ್ಕೆ ತೆರೆ ಬೀಳೋವರೆಗೂ ನನಗೆ ನೀವು ಈ ಇಲಾಖೆಯನ್ನು ಕೊಡಬೇಡಿ ಅಂತ ಹೇಳಿ ಭೈರೇಗೌಡರು, ಪಾಪ ಜೆಂಟಲ್ ಮ್ಯಾನ್ ಮನುಷ್ಯ, ಲಂಡನ್ ಗೌಡ, ಈ ತರಹದ್ದೊಂದು ಗೊಂದಲ ಮುಗಿಯುವವರೆಗೂ ನಾನು ಈ ಇಲಾಖೆಯನ್ನು ಟಚ್ ಮಾಡೋದು ಬಿಡಿ, ಬಂದು ಮೂಸ್ ನೋಡೋದಿಲ್ಲ ಅಂದವ್ರೆ. ಸೊ ಈಗೇನಾಗುತ್ತೆ? ಇಲಾಖೆಯನ್ನು ಕೊಟ್ಟಿದ್ದೀರಿ, ನಗರಾಭಿವೃದ್ಧಿ ಇಲಾಖೆ ಅನ್ನೋದು, ಆದರೆ ಅದರಲ್ಲಿ ಬಿಡಿಎ ಮೇಲೆ ನನಗೆ ಹಿಡಿತ ಇಲ್ಲ ಅನ್ನೋದಾದರೆ ಇದು ಅಪರಿಪೂರ್ಣ ಅಲ್ಲದಲ್ಲೇ ಮತ್ತಿನ್ನೇನು? ಭೈರೇಗೌಡರು ಹೈಕಮಾಂಡ್ ನಾಯಕರ ಮುಂದೆ ಎಲ್ಲವನ್ನೂ ಕೂಡ ಬಿಚ್ಚಿಟ್ಟಿದ್ದಾರೆ. ಈಗ ಹೈಕಮಾಂಡ್ ನಾಯಕರೇನು ತೀರ್ಮಾನ ಮಾಡ್ತಾರೋ ಅದರ ಮೇಲೆ ನಿಂತಿದೆ ಎಲ್ಲವೂ ಕೂಡ. ಖಾಸಗಿ ಹೋಟೆಲ್ನಲ್ಲಿ ನಡೆದಿದ್ದ ಸಂಧಾನ ಸಭೆ. ಸುರ್ಜೇವಾಲಾ ಮುಂದೆ ಭೈರೇಗೌಡ ಅಸಮಾಧಾನ. ರಾಮಲಿಂಗಾರೆಡ್ಡಿ ಅವರಿಗೆ ಬೇಕಾದರೆ ಖಾತೆ ಕೊಡಿ, ಗೊಂದಲ ಬಗೆಹರಿಯುವವರೆಗೂ ಕೂಡ ನಾನು ಮುಟ್ಟೋದಿಲ್ಲ ಅಂತ ಹೇಳಿ ಭೈರೇಗೌಡರು ಪಟ್ಟು ಹಿಡಿದು ನಿಂತಿದ್ದಾರೆ. ರಾಜ್ಯದಲ್ಲಿ ಈ ಎಲ್ಲ ಹೈಡ್ರಾಮಾ ನಡೆಯುತ್ತಿರುವ ಹೊತ್ತಿನಲ್ಲಿ ಸಿಎಂ ಡಿಕೆಗೆ ಮತ್ತೆ ಸಂಪುಟ ಸಂಕಟ ಶುರುವಾಗಿದೆ. ಮಂತ್ರಿಗಿರಿಗಾಗಿ ಆಕಾಂಕ್ಷಿಗಳ ಲಾಬಿ ಶುರುವಾಗಿದೆ. ಎಲ್ಲವೂ ಮುಗೀತು, ಡಿಕೆ ಶಿವಕುಮಾರ್ ಇನ್ ಹ್ಯಾಪಿ ಅನ್ನೋ ಅಷ್ಟರಲ್ಲಿ ಮತ್ತು ಬೆನ್ನೇರಿದ ಬೇತಾಳ. ಸಂಪುಟ ವಿಸ್ತರಣೆಗೂ ಮೊದಲೇ ತಂತ್ರ. ಹಲವೆಡೆ ಬೀದಿಗಿಳಿದ ಸಚಿವಾಕಾಂಕ್ಷಿ ಬೆಂಬಲಿಗರ ಮೂಲಕ ಹೈಕಮಾಂಡ್ಗೆ ಸಂದೇಶ. ಸಿಎಂ ಡಿಕೆ ಮೇಲೆ ಆಕಾಂಕ್ಷಿಗಳ ಒತ್ತಡ ತಂತ್ರ. ನನಗೂ ಕೊಡಿ. ಡಿಕೆಗೆ ಮತ್ತೆ ಸಂಪುಟ ಸಂಕಟ ಶುರುವಾಗಿದೆ. ಮಂತ್ರಿಗಿರಿಗಾಗಿ ಆಕಾಂಕ್ಷಿಗಳು ಲಾಬಿ ಮಾಡ್ತಿದ್ದಾರೆ. 33 ಸಚಿವ ಸ್ಥಾನ, ಅರ್ಥಾತ್ ಸಿಎಂ ಸ್ಥಾನ ಸೇರಿ 33 ಸ್ಥಾನಗಳ ಪೈಕಿ 13 ಸಚಿವರು ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಮಾಡವ್ರೆ. ಇನ್ನು ಉಳಿದ 20 ಜನ, ಆ 20 ಜನ ಯಾರು ಬಣದವರು ಅನ್ನೋದೊಂದು ಕಡೆ ಕುತೂಹಲ. ಪರಮಾಧಿಕಾರ ಸಿಎಂ ರವರಿಗಿದೆ, ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಮಂತ್ರಿ ಇರಬೇಕು ಅನ್ನೋದು. ಆ ಪರಮಾಧಿಕಾರದ ಆಧಾರದಲ್ಲಿ ಸೆಲೆಕ್ಟ್ ಮಾಡಿದ್ರೆ ಈ ಥರದ ಕತೆ. ನೀವು ಸೆಲೆಕ್ಟ್ ಮಾಡಿದವ್ರು ನೆಟ್ಟಿಗಿಲ್ಲ, ನನಗೂ ಒಂದು ಅವಕಾಶ ಕೊಡಿ. ಇರೋದು 33 ಸ್ಥಾನ ಕಂಡ್ರಯ್ಯ. ಒಂದು ಬೆಡ್ರೂಮ್ನಲ್ಲಿ 2 ಮಲಗಬಹುದು. 4 ಜನ ಬಂದು ನನಗೂ ಜಾಗ ಕೊಡಿ, ನಾನು ಮಲಗ್ತೀನಿ, ಕಾಲ್ ಸಂದಿಲ ಮಲಗ್ತೀರಿ. ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಏರಿಕೆ ಕಾಣ್ತಾ ಇದೆ.